ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಪೈಥಾನ್ನ ಕೆಲವು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪೈಥಾನ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ, ಬಿಗಿನಿಂಗ್ ಇಂದ ಕಲಿಬೇಕು ಅಂದರೆ ಈ ಪ್ಲೇ ಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಕೀವರ್ಡ್ಸ್ ಅಂದ್ರೆ ಏನು, ಐಡೆಂಟಿಫೈರ್ಸ್ ಅಂದ್ರೆ ಏನು, ವೇರಿಯೇಬಲ್ನ ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ, ಕಮೆಂಟ್ಸ್ ಅಂದ್ರೆ ಏನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನಾವು ನೋಡೋಣ ಇವಾಗ ಕೀವರ್ಡ್ ಅಂದ್ರೆ ಏನು. ಕೀವರ್ಡ್ ಅಂದ್ರೆ ಇದು ಒಂದು ರಿಸರ್ವ್ ವರ್ಡ್. ರಿಸರ್ವ್ ವರ್ಡ್ ಅಂದ್ರೆ ರಿಸರ್ವೇಶನ್ ಅಂತ ಗೊತ್ತಿದೆ ಅಲ್ಲ, ನಾವು ಬಸ್ ಅಲ್ಲಿ ಟ್ರೈನ್ ಅಲ್ಲಿ ಸೀಟ್ ನ ರಿಸರ್ವ್ ಮಾಡ್ತೀವಿ. ಅಂದ್ರೆ ರಿಸರ್ವ್ ಮಾಡಿದಾರೆ ಅಂದ್ರೆ ಅದರಲ್ಲಿ ಪರ್ಟಿಕ್ಯುಲರ್ ಅವರೇ ಯಾರಿಗೆ ರಿಸರ್ವ್ ಆಗಿದೆ ಅವರೇ ಕೂತ್ಕೋಬೇಕಾಗತ್ತೆ. ಅದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ಕೆಲವು ವರ್ಡ್ಸ್ ನ ರಿಸರ್ವ್ ಮಾಡಿದ್ದಾರೆ. ಅಂತ ವರ್ಡ್ಸ್ ನ ನಾವು ಕೀವರ್ಡ್ಸ್ ಅಂತ ಹೇಳ್ತೀವಿ. ಆ ರಿಸರ್ವ್ ಮಾಡಿರೋ ಪ್ರತಿಯೊಂದು ವರ್ಡ್ಗೂ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇರುತ್ತೆ. ಪ್ರತಿಯೊಂದು ವರ್ಡ್ಗೂ ನಾ ಕೀವರ್ಡ್ಸ್ ನ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡುವಾಗ ಅದೇ ಪರ್ಪಸ್ಗೆ, ಯಾವ ಪರ್ಪಸ್ಗಾಗಿ ಅದನ್ನ ರಿಸರ್ವ್ ಮಾಡಿದ್ದಾರೆ ಅದೇ ಪರ್ಪಸ್ಗಾಗಿ ನಾವು ಅದನ್ನ ಯೂಸ್ ಮಾಡಬೇಕು. ಅದನ್ನ ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಪೈಥಾನ್ ಅನ್ನೋದು ಇದು ಒಂದು ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹಿಂದಿನ ವಿಡಿಯೋದಲ್ಲಿ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಂದ್ರೆ ಅಪ್ಪರ್ ಕೇಸ್ ಲೆಟರ್ ಮತ್ತೆ ಲೋಯರ್ ಕೇಸ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ ಮತ್ತೆ ಸ್ಮಾಲ್ ಲೆಟರ್ಸ್, ಇವೆರಡನ್ನ ಸೆಪರೇಟ್ ಆಗಿ ಕನ್ಸಿಡರ್ ಮಾಡುತ್ತೆ ಪೈಥಾನ್ ಅಲ್ಲಿ. ಸೊ ಆದ್ದರಿಂದ ನಾವು ಕೀವರ್ಡ್ಸ್ ನ ಯೂಸ್ ಮಾಡುವಾಗ ಅದನ್ನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅದೇ ರೀತಿ ನಾವು ಬರಿಬೇಕಾಗುತ್ತೆ. ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ರೆ ನಾವು ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬೇಕು, ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಿದ್ರೆ ನಾವು ಸ್ಮಾಲ್ ಲೆಟರ್ಸ್ ಅಲ್ಲೇ ಬರಿಬೇಕಾಗುತ್ತೆ. ಅದು ಮೇನ್, ಇದು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಕೀವರ್ಡ್ ಅಲ್ಲಿ ಈ ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ಎಕ್ಸಾಕ್ಟ್ ಅದೇ ರೀತಿ ನಾವು ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಇಲ್ಲಿ ನಾನು ಕೆಲವು ಕೀವರ್ಡ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ನ ತುಂಬಾ ವರ್ಡ್ಸ್ ಇದೆ ಕೀವರ್ಡ್ಸ್. ಕೆಲವು ವರ್ಡ್ಸ್ ಜಾಸ್ತಿ ಯೂಸ್ ಮಾಡೋ ವರ್ಡ್ಸ್ ಇದು. ಇಫ್, ಫಾರ್, ಕಂಟಿನ್ಯೂ, ಈ ವರ್ಡ್ಸ್ ಎಲ್ಲ ಇಲ್ಲಿ ಇದರಲ್ಲಿ ಪ್ರತಿಯೊಂದು ವರ್ಡ್ಗೂ ಒಂದು ಮೀನಿಂಗ್ ಇದೆ. ನಾವು ಈ ವರ್ಡ್ಸ್ ನ ಅದೇ ಪರ್ಪಸ್ ಗಾಗಿ ಯೂಸ್ ಮಾಡ್ತೀವಿ. ಮುಂದೆ ನೀವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡುವಾಗ ಇನ್ನ ಯಾವ್ಯಾವ ಕೀವರ್ಡ್ಸ್ ಇದೆ ಅದೆಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳೋಣ ಅದರ ಬಗ್ಗೆ. ನೆಕ್ಸ್ಟ್ ಇವಾಗ ನೋಡೋಣ ಐಡೆಂಟಿಫೈರ್ ಅಂದ್ರೆ ಏನು. ಐಡೆಂಟಿಫೈರ್ ಅಂದ್ರೆ ಇದು ಒಂದು ನೇಮ್. ಇದು ಒಂದು ನೇಮು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವೇರಿಯೇಬಲ್ಸ್, ಫಂಕ್ಷನ್ ಮತ್ತೆ ಬೇರೆ ಎಂಟಿಟೀಸ್ ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಅದನ್ನ ಐಡೆಂಟಿಫೈ ಮಾಡಕ್ಕೆ ಈ ಐಡೆಂಟಿಫೈರ್ ಅನ್ನೋ ನೇಮ್ಸ್ ನಾವು ಯೂಸ್ ಮಾಡ್ತೀವಿ. ವೇರಿಯೇಬಲ್, ಫಂಕ್ಷನ್, ಇದರ ಬಗ್ಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಫಸ್ಟ್ ಐಡೆಂಟಿಫೈರ್ ಅಂದ್ರೆ ಇದು ಒಂದು ನೇಮ್. ನಾವಿದು ವೇರಿಯೇಬಲ್, ಫಂಕ್ಷನ್ಸ್, ಬೇರೆ ಪ್ರೋಗ್ರಾಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಎಂಟಿಟೀಸ್, ಅದನ್ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ಇದು ನಾವು ಯೂಸ್ ಮಾಡ್ತೀವಿ. ಜನರಲ್ ಆಗಿ ಹೇಳ್ಬೇಕಂದ್ರೆ ಇವಾಗ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ಹ್ಯೂಮನ್ ಬೀಯಿಂಗ್ಸ್ ನ ನಾವು ಐಡೆಂಟಿಫೈ ಮಾಡೋಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಒಂದು ನೇಮ್ ಇದೆ. ಆ ನೇಮ್ ಇಂದ ಈಸಿಯಾಗಿ ನಾವು ಅವರನ್ನ ಕರಿಬಹುದು. ಅದೇ ರೀತಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ಈ ವೇರಿಯೇಬಲ್, ಫಂಕ್ಷನ್ಸ್ ಎಲ್ಲ ಯಾವುದೇ ಎಂಟಿಟಿ ನಾವು ಯೂಸ್ ಮಾಡ್ತೀವಿ ಅದನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೋಸ್ಕರ ಅದಕ್ಕೆ ಒಂದು ನಾವು ನೇಮ್ ಕೊಡ್ತೀವಿ. ಅದು ಐಡೆಂಟಿಫೈರ್. ಈ ಐಡೆಂಟಿಫೈರ್ ನ ಪ್ರೋಗ್ರಾಮ್ ಬರೆಯುವಾಗ, ಇವಾಗ ನೀವು ಪ್ರೋಗ್ರಾಮ್ ಬರೀತೀರಾ ಅಂದ್ರೆ ನೀವೇ ಐಡೆಂಟಿಫೈರ್, ನೀವೇ ನೇಮ್ ಕೊಡೋದು. ಪ್ರೋಗ್ರಾಮರೇ ಕೊಡುವಂತ ನೇಮ್ ಅದು ಐಡೆಂಟಿಫೈರ್ ಅನ್ನೋದು. ಅವ್ರು ನೇಮ್ ಕೊಡ್ಬೇಕಂದ್ರೆ ಹೇಗಂದ್ರೆ ಹಾಗೆ ನೇಮ್ ಕೊಡಕ್ಕಾಗಲ್ಲ. ಅದಕ್ಕಾಗಿ ಕೆಲವುದು ರೂಲ್ಸ್ ಇದೆ. ಆ ರೂಲ್ಸ್ ನಾವು ಫಾಲೋ ಮಾಡಬೇಕಾಗತ್ತೆ ಐಡೆಂಟಿಫೈರ್ ನೇಮ್ ಯೂಸ್ ಮಾಡುವಾಗ. ಫಸ್ಟ್ ರೂಲ್ ಏನಂದ್ರೆ ಈ ಐಡೆಂಟಿಫೈರ್ ಮೇ ಕಂಟೈನ್ ಲೆಟರ್ಸ್, ನಂಬರ್ಸ್ ಮತ್ತೆ ಅಂಡರ್ಸ್ಕೋರ್ ಸಿಂಬಲ್. ಈ ಮೂರನ್ನ ಯೂಸ್ ಮಾಡಬಹುದು. ಅಂದ್ರೆ ಒಂದು ಐಡೆಂಟಿಫೈರ್ ಅಲ್ಲಿ ಲೆಟರ್ಸ್ ಇರಬಹುದು, ಬರೀ ಲೆಟರ್ಸ್ ಇರಬಹುದು, ಇಲ್ಲ ಲೆಟರ್ಸ್ ಜೊತೆಲಿ ನಂಬರ್ಸ್ ಇರಬಹುದು, ಲೆಟರ್ಸ್ ಜೊತೆಲಿ ಅಂಡರ್ಸ್ಕೋರ್ ಸಿಂಬಲ್ ಇರಬಹುದು, ಇಲ್ಲ ಈ ಮೂರು ಕಂಬೈನ್ ಆಗಿ ಇರಬಹುದು. ಇದು ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನಂದ್ರೆ ಐಡೆಂಟಿಫೈರ್ದು ಫಸ್ಟ್ ಲೆಟರ್ ಯಾವಾಗ್ಲೂ ನಂಬರ್ ಇಂದ ಸ್ಟಾರ್ಟ್ ಆಗ್ಬಹುದು. ಅದು ಲೆಟರ್ ಇಂದ ಸ್ಟಾರ್ಟ್ ಆಗ್ಬಹುದು, ಅಂಡರ್ಸ್ಕೋರ್ ಸಿಂಬಲ್ ಇಂದಾನು ಸ್ಟಾರ್ಟ್ ಆಗ್ಬಹುದು. ನಂಬರ್ ಇಂದ ಯಾವಾಗ್ಲೂ ಸ್ಟಾರ್ಟ್ ಆಗಬಾರ್ದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ರೂಲ್. ನೆಕ್ಸ್ಟ್ ರೂಲ್ ಏನಂದ್ರೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಐಡೆಂಟಿಫೈರ್ ನಾವು ನೇಮ್ ಕೊಡುವಾಗ ಏನು ಲಿಮಿಟ್ ಇಲ್ಲ. ಅದು ಎಷ್ಟು ಕ್ಯಾರೆಕ್ಟರ್ ಆದ್ರೂ ಇರಬಹುದು. 10 ಕ್ಯಾರೆಕ್ಟರ್, 20, 100, 1000 ಇರಬಹುದು. ಆದ್ರೆ ನಾರ್ಮಲ್ ಆಗಿ ನಾವು ಅಷ್ಟು ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ ಲಿಮಿಟೆಡ್ ಇರೋ ನೇಮೇ ಕೊಡ್ತೀವಿ. ಅದರ ಜೊತೆಯಲ್ಲಿ ಅದಕ್ಕೊಂದು ಸ್ಪೆಸಿಫಿಕ್ ಮೀನಿಂಗ್ ಇರೋ ತರ ಕೊಡ್ತೀವಿ. ಮೀನಿಂಗ್ ಅಂದ್ರೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಏನ್ ನಾವು ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಅದು ಮೇನ್. ಅಂದ್ರೆ ರೂಲ್ ಪ್ರಕಾರ
ನಾವು ಅದು ಎಷ್ಟು ಲೆಂತ್ ಆದ್ರೂ ಇರ್ಬೋದು, ಲಿಮಿಟ್ ಇಲ್ಲ ಅದಕ್ಕೆ. ನೆಕ್ಸ್ಟ್, ಐಡೆಂಟಿಫೈರ್ ಅಲ್ಲಿ ನಾವು ಯಾವುದೇ ರೀತಿಯ ಸಿಂಬಲ್ಸ್ ನ ಯೂಸ್ ಮಾಡಬಾರ್ದು. ಯಾವುದೇ ಸಿಂಬಲ್, ಪ್ಲಸ್ ಇರ್ಬೋದು, ಅಟ್ ಸಿಂಬಲ್ ಇರ್ಬೋದು, ಹ್ಯಾಶ್ ಇರ್ಬೋದು, ಯಾವ ಸಿಂಬಲ್ ಯೂಸ್ ಮಾಡಬಾರ್ದು. ಸೊ ಓನ್ಲಿ ಒನ್ ಸಿಂಬಲ್, ಇದು ಅಂಡರ್ಸ್ಕೋರ್ ಸಿಂಬಲ್ ಒಂದೇ ನಾವು ಯೂಸ್ ಮಾಡಬಹುದು. ಇದು ಒಂದು ರೂಲ್. ಅಂಡರ್ಸ್ಕೋರ್ ಸಿಂಬಲ್ ಬಿಟ್ಟು ಬೇರೆ ಯಾವುದು ನಾವು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ರೂಲ್ಸ್ ಏನಂದ್ರೆ, ಕೀವರ್ಡ್ಸ್. ಜಸ್ಟ್ ನಾವು ಈಗಾಗಲೇ ನೋಡಿದ್ವಿ, ಕೀವರ್ಡ್ಸ್ ಅಂದ್ರೆ ಆಲ್ರೆಡಿ ಕೆಲವು ವರ್ಡ್ಸ್ ನ ರಿಸರ್ವ್ ಮಾಡಿದ್ದಾರೆ. ಆ ವರ್ಡ್ಸ್ ನ ನಾವು ಐಡೆಂಟಿಫೈರ್ ಆಗಿ ಯೂಸ್ ಮಾಡಬಾರ್ದು. ಇದು ಮೇನ್ ರೂಲ್ಸ್. ಇನ್ನ ಕೆಲವು ರೂಲ್ಸ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ರೂಲ್ಸ್. ಈ ರೂಲ್ಸ್ ನ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಮುಂದೆ ನಾವು ಎಲ್ಲಾ ಪ್ರೋಗ್ರಾಮ್, ಯಾವುದೇ ಪ್ರೋಗ್ರಾಮ್ ಬರೆದ್ರು ಈ ರೂಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಐಡೆಂಟಿಫೈರ್ಸ್ಗೆ ಯಾವ ರೀತಿ ಇರುತ್ತೆ ನೋಡಿ. ಇಲ್ಲಿ ನಾನೊಂದು ಕೊಟ್ಟಿದ್ದೀನಿ, NUM, ನಮ್ ಅಂತ ಕೊಟ್ಟಿದ್ದೀನಿ. ಸೊ ಇದು ಒಂದು ಐಡೆಂಟಿಫೈರ್, ವ್ಯಾಲಿಡ್ ಐಡೆಂಟಿಫೈರ್. ಯಾಕೆ ವ್ಯಾಲಿಡ್ ಅಂದ್ರೆ, ವ್ಯಾಲಿಡ್ ಯಾಕಂದ್ರೆ ಇದರಲ್ಲಿ ಲೆಟರ್ಸ್ ಇದೆ, ಎಲ್ಲಾ ಲೆಟರ್ಸ್ ಇದೆ. ಸೊ ಇಟ್ ಈಸ್ ವ್ಯಾಲಿಡ್. ಇಲ್ಲಿ num1, ಇದು ವ್ಯಾಲಿಡ್ ಯಾಕಂದ್ರೆ ಇದರಲ್ಲಿ ಲೆಟರು ಇದೆ ಪ್ಲಸ್ ನಂಬರು ಇದೆ, ಇದು ವ್ಯಾಲಿಡ್ ಆಗುತ್ತೆ. ಇದು ನೀವು ನೋಡಬಹುದು, ಇದು ಸಹ ವ್ಯಾಲಿಡ್. ಅಂಡರ್ಸ್ಕೋರ್ ಸಿಂಬಲ್ ಯೂಸ್ ಮಾಡಿದೀವಿ, ಸೊ ಇದು ಸಹ ವ್ಯಾಲಿಡ್. ಇದು ವ್ಯಾಲಿಡ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಲೆಟರ್ ಅಂಡರ್ಸ್ಕೋರ್ ಇಂದ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗ್ಬೋದು. ಈ ರೀತಿ ಬರೆದ್ರು ಫಸ್ಟ್ ಅಂಡರ್ಸ್ಕೋರ್ ಮತ್ತೆ ನಂಬರ್ ಮತ್ತೆ ಲೆಟರ್, ಇದು ಸಹ ವ್ಯಾಲಿಡ್. ಆದ್ರೆ ಇದು ವ್ಯಾಲಿಡ್ ಅಲ್ಲ, ಯಾಕಂದ್ರೆ ಇದರಲ್ಲಿ ಫಸ್ಟ್ ಲೆಟರ್ ನಂಬರ್ ಇದೆ. ಈ ರೀತಿ ನಾವು ಐಡೆಂಟಿಫೈರ್ ನ ಬರೆಯಕ್ಕಾಗಲ್ಲ, ಈ ರೀತಿ ಬರೀಬಾರ್ದು. ಫಸ್ಟ್ ಲೆಟರ್ ಯಾವಾಗ್ಲೂ ನಂಬರ್ ಇರಬಾರ್ದು, ಒಂದು ಡಿಜಿಟ್ ಇರಬಾರ್ದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಇದು ಸಹ ನಾಟ್ ವ್ಯಾಲಿಡ್, ಯಾಕಂದ್ರೆ ಮಧ್ಯದಲ್ಲಿ ಸ್ಪೇಸ್ ಬಂದಿದೆ. NUM ಸ್ಪೇಸ್ ಅಂದ್ರೆ ಮಧ್ಯದಲ್ಲಿ ಲೆಟರ್ಸ್ ಮಧ್ಯದಲ್ಲಿ ನಾವು ಸ್ಪೇಸ್ ಸಹ ಕೊಡಬಾರ್ದು. ಕಂಟಿನ್ಯೂ ವರ್ಡ್ ಇರಬೇಕು ನೋಡಿ. ಈ ರೀತಿ ಕೊಡಬಹುದು, ಇಲ್ಲಿ ಕೊಟ್ಟಿದ್ದೀನಲ್ಲ, ಸ್ಟೂಡೆಂಟ್ ಅಂಡರ್ಸ್ಕೋರ್ ನೇಮ್. ಈ ರೀತಿ ಕೊಟ್ರೆ ಎರಡು ವರ್ಡ್ಸ್ ಇದೆ, ಮಧ್ಯದಲ್ಲಿ ಅಂಡರ್ಸ್ಕೋರ್ ಸಿಂಬಲ್ ಯೂಸ್ ಮಾಡಿದೀವಿ. ಇದು ನೋಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಈಸಿಯಾಗಿ ಓಕೆ ನಾವ್ ಇದೇನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಸ್ಟೂಡೆಂಟ್ ನೇಮ್ ನ ಐಡೆಂಟಿಫೈ ಮಾಡಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ. ಇದನ್ನೇ ನಾನು ಹೇಳಿದ್ದು, ಮೀನಿಂಗ್ ಫುಲ್ ಇರೋ ಒಂದು ನೇಮ್ ನ ನಾವು ಕೊಡಬೇಕು ಅಂತ. ಈ ರೀತಿ ಕೊಟ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದರಲ್ಲಿ ನಾವು ಸ್ಟೂಡೆಂಟ್ ನೇಮ್ ಸ್ಟೋರ್ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್, ಇನ್ನೊಂದು ಹೇಳ್ದೆ ನೋಡಿ, ಇಲ್ಲಿ num1, ಇದರಲ್ಲಿ NUM, N ಇಲ್ಲಿ ಸ್ಮಾಲ್ ಲೆಟರ್ ಇದೆ, ಇದರಲ್ಲಿ NUM, N ಕ್ಯಾಪಿಟಲ್ ಇದೆ. ಎರಡು ಸೇಮ್, ಆದ್ರೆ ಈ ಒಂದು ಸ್ಮಾಲ್ ಲೆಟರ್ ಇದೆ, ಇಲ್ಲಿ ಫಸ್ಟ್ ಲೆಟರ್ ಕ್ಯಾರೆಕ್ಟರ್ ಇದೆ, ಕ್ಯಾಪಿಟಲ್ ಲೆಟರ್. ಇದರಿಂದ ಇಂಟರ್ಪ್ರಿಟರ್ಗೆ ಏನ್ ಮಾಡತ್ತೆ, ಈ NUM1 ಅನ್ನೋದೇ ಒಂದು ಸೆಪರೇಟ್ ಐಡೆಂಟಿಫೈರ್. ಈ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿರೋದು ಇದೇ ಒಂದು ಸೆಪರೇಟ್ ಐಡೆಂಟಿಫೈರ್. ಇದು ಮೇನ್ ನೀವು ಜ್ಞಾಪಕ ಇಟ್ಕೋಬೇಕು. ಕೇಸ್ ಸೆನ್ಸಿಟಿವ್ ಅಂದ್ರೆ ಇದು. num1 ಅನ್ನೋದು ಸ್ಮಾಲ್ ಲೆಟರ್ಸ್ ಇಂದ ಬರ್ದಿರೋದು ಒಂದು ಸೆಪರೇಟ್ ನೇಮ್, ಕ್ಯಾಪಿಟಲ್ N ಇಂದ ಬರ್ದಿರೋದು ಒಂದು ಸೆಪರೇಟ್ ನೇಮ್ ಅಂತ. ಅರ್ಥ ಆಯ್ತಲ್ಲ? ಇದು ಐಡೆಂಟಿಫೈರ್ ಅಂದ್ರೆ. ಬನ್ನಿ ಇವಾಗ ನಾವು ನೆಕ್ಸ್ಟ್ ನೋಡೋಣ, ವೇರಿಯೇಬಲ್ಸ್ ಅಂದ್ರೆ. ವೇರಿಯೇಬಲ್ ಅಂದ್ರೆ ಇದು ಒಂದು ಎಲಿಮೆಂಟ್ ಅಥವಾ ಐಟಮ್, ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡುವಂತ ಐಟಮ್ ಎಲಿಮೆಂಟ್ ಆಗಿರುತ್ತೆ. ಅದನ್ನ ನಾವು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀವಿ, ಕಂಪ್ಯೂಟರ್ ಮೆಮೊರಿಯಲ್ಲಿ. ಫಾರ್ ಎಕ್ಸಾಂಪಲ್, ನಾವು ನಂಬರ್ಸ್ ಯೂಸ್ ಮಾಡ್ತೀವಿ, ಇಲ್ಲ ಒಂದು ನೇಮ್ ಯೂಸ್ ಮಾಡ್ತೀವಿ. ಆ ನೇಮ್ ನ ಎಲ್ಲಿ ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ತೀವಿ ನಾವು, ಯಾಕಂದ್ರೆ ಮತ್ತೆ ಮುಂದೆ ಯೂಸ್ ಮಾಡ್ಬೇಕು ಅದನ್ನ. ಸೊ ಅಂತ ಎಲಿಮೆಂಟ್ಸ್ ನ ನಾವು ವೇರಿಯೇಬಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವೇರಿಯೇಬಲ್ ಅಂದ್ರೆ ಇದು ಒಂದು ಎಲಿಮೆಂಟ್ ಅಥವಾ ಐಟಮ್, ಮುಂದೆ ನಾವು ಮತ್ತೆ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೇಮ್ ಒಂದನ್ನೇ ರಿಪೀಟೆಡ್ ಆಗಿ ಯೂಸ್ ಮಾಡಬೇಕು, ಇಲ್ಲ ಒಂದ್ಸತಿ ಬರ್ದಿರ್ತೀವಿ, ಮುಂದೆ ಮತ್ತೆ ಅದು ಬೇಕಾಗತ್ತೆ, ಅದು ಮತ್ತೆ ಯೂಸ್ ಮಾಡ್ತೀವಿ, ಅದಕ್ಕಾಗಿ ಅದನ್ನ ಸ್ಟೋರ್ ಮಾಡ್ತೀವಿ ನಾವು. ಇಂಥವನ್ನ ನಾವು ವೇರಿಯೇಬಲ್ ಅಂತ ಕರಿತೀವಿ. ಆಯ್ತಲ್ಲ? ಈ ವೇರಿಯೇಬಲ್ಗೆ ಒಂದು ನಾವು ಯುನಿಕ್ ನೇಮ್ ಕೊಡ್ತೀವಿ, ಅದೇ ಐಡೆಂಟಿಫೈ. ವೇರಿಯೇಬಲ್ಗೆ ಒಂದು ಯುನಿಕ್ ನೇಮ್ ಕೊಟ್ಟು ಅದರಿಂದ ನಾವು ಐಡೆಂಟಿಫೈ ಮಾಡಬಹುದು ಅದನ್ನ. ದಟ್ ಈಸ್ ವೇರಿಯೇಬಲ್. ನೆಕ್ಸ್ಟ್ ಏನಂದ್ರೆ, ಈ ವೇರಿಯೇಬಲ್ ಅನ್ನೋದು ಸ್ಟ್ರಿಂಗ್ ಆಗಿರ್ಬೋದು, ಅಂದ್ರೆ ಒಂದು ನೇಮ್, ಕ್ಯಾರೆಕ್ಟರ್ಸ್, ನಂಬರ್ ಆಗಿರ್ಬೋದು, ಇಲ್ಲ ಕಾಂಬಿನೇಷನ್, ಇವೆರಡರ ಕಾಂಬಿನೇಷನ್ ಆಗಿರ್ಬೋದು. ಮುಂದೆ ನಾವು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಮೇನ್ ಪಾಯಿಂಟ್ ಏನಂದ್ರೆ, ಯಾವ ರೀತಿ ನಾವು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ತೀವಿ. ಪೈಥಾನ್ ಅಲ್ಲಿ ವೇರಿಯೇಬಲ್ ನ ಕ್ರಿಯೇಟ್ ಮಾಡಕ್ಕೆ ನಾವು ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಈಕ್ವಲ್ ಸಿಂಬಲ್, ಈಕ್ವಲ್ ಇದೆ ಅಲ್ಲ, ಆ ಸಿಂಬಲ್ ನ ನಾವು ಪ್ರೋಗ್ರಾಮಿಂಗ್ ಅಲ್ಲಿ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಸೊ ಈ ಸಿಂಬಲ್ ಯೂಸ್ ಮಾಡಿ ಒಂದು ವೇರಿಯೇಬಲ್ ನ ನಾವು ಕ್ರಿಯೇಟ್ ಮಾಡಿ, ಅಟ್ ದ ಸೇಮ್ ಟೈಮ್ ಅದನ್ನು
ಅದಕ್ಕೊಂದು ವ್ಯಾಲ್ಯೂ ಸಹ ನಾವು ಅಸೈನ್ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಬರೀ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನೋಡಿ. ಇಲ್ಲಿ ಜೆಂಡರ್ ಈಸ್ ಈಕ್ವಲ್ ಟು ಮೇಲ್ ಇಲ್ಲಿ ಬರ್ದಿದೀವಲ್ಲ, ಇಲ್ಲಿ ಜೆಂಡರ್ ಅನ್ನೋದು ಒಂದು ವೇರಿಯಬಲ್ ಇವಾಗ, ಯಾಕಂದ್ರೆ ಇದರಲ್ಲಿ ನಾವು ಈ ಮೇಲ್ ಅನ್ನೋ ಒಂದು ವರ್ಡ್ ನ ನಾವು ಸ್ಟೋರ್ ಮಾಡ್ತಾ ಇದೀವಿ. ಸೊ ಜೆಂಡರ್ ಅನ್ನೋದು ಒಂದು ವೇರಿಯಬಲ್. ಅದೇ ರೀತಿ ಏಜ್ ಈಸ್ ಈಕ್ವಲ್ ಟು 20. ಸೊ ಇಲ್ಲಿ ಏಜ್ ಅನ್ನೋದು ಒಂದು ವೇರಿಯಬಲ್, ಅರ್ಥ ಆಯ್ತಲ್ಲ. ಏಜ್ ಅನ್ನೋದು ಒಂದು ವೇರಿಯಬಲ್, ಅದರಲ್ಲಿ ಒಂದು 20 ಅನ್ನೋ ಒಂದು ನಂಬರ್ನ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಇದು ವೇರಿಯಬಲ್ ಅಂದ್ರೆ. ವೇರಿಯಬಲ್ ಅಲ್ಲಿ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತೆ ಪೈಥಾನ್ ಅಲ್ಲಿ ಡಿಫ್ರೆನ್ಸ್ ಏನಂದ್ರೆ, ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೀ ಫಸ್ಟ್ ಟೈಮ್ ನಾವು ಜೆಂಡರ್ ಅನ್ನೋ ಈ ನೇಮ್ ಮಾತ್ರ ಡಿಫೈನ್ ಮಾಡಿಕೊಂಡು ಮುಂದೆ ಬೇಕಾದಾಗ ಅದರಲ್ಲಿ ಮೇಲ್ ಅಂತ ವ್ಯಾಲ್ಯೂನ ಸ್ಟೋರ್ ಮಾಡ್ಕೋಬಹುದು. ಆದ್ರೆ ಪೈಥಾನ್ ಅಲ್ಲಿ ಆ ರೀತಿ ಇಲ್ಲ. ನಾವು ವೇರಿಯಬಲ್ ನ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅದೇ ಟೈಮ್ ಅಲ್ಲಿ ಅದರಲ್ಲಿ ವ್ಯಾಲ್ಯೂ ಸಹ ಸ್ಟೋರ್ ಮಾಡ್ತೀವಿ. ಇದು ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು, ಬಟ್ ಡೋಂಟ್ ವರಿ, ಮುಂದೆ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಇದು ನಿಮ್ಗೆ ಈಸಿ ಆಗ್ಬಿಡುತ್ತೆ. ಇದು ವೇರಿಯಬಲ್ ಅಂದ್ರೆ. ನೆಕ್ಸ್ಟ್ ಲಾಸ್ಟ್ ಇವಾಗ ನೋಡೋಣ ನಾವು ಕಮೆಂಟ್ ಅಂದ್ರೆ ಏನು. ಕಮೆಂಟ್ ಅಂದ್ರೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತು, ನೀವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕಮೆಂಟ್ಸ್ ಬರೀತೀರಲ್ಲ, ಅದೇ ರೀತಿ ಇಲ್ಲೂ ಸಹ ಕಮೆಂಟ್ಸ್ ಅಂದ್ರೆ ಇದು ಒಂದು ರಿಮಾರ್ಕ್ ಇಲ್ಲ ಒಂದು ನೋಟ್ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬರೀತೀವಿ. ಒಂದು ಪ್ರೋಗ್ರಾಮ್ ಬರೆಯುವಾಗ ಪ್ರೋಗ್ರಾಮ್ ಮಧ್ಯದಲ್ಲಿ ಏನಾದ್ರೂ ಒಂದು ರಿಮಾರ್ಕ್ ಆಡ್ ಮಾಡೋದು, ಅದು ಅದರ ಬಗ್ಗೆ ನೋಟ್ಸ್ ಆಡ್ ಮಾಡೋದು, ಅದನ್ನ ನಾವು ಕಮೆಂಟ್ ಅಂತ ಕರಿತೀವಿ. ಈ ಕಮೆಂಟ್ಸ್ ಯಾವಾಗ್ಲೂ ಎಕ್ಸಿಕ್ಯೂಟ್ ಆಗಲ್ಲ, ಇದು ಪ್ರೋಗ್ರಾಮ್ ನ ಪಾರ್ಟ್ ಅಲ್ಲ. ಇಂಟರ್ಪ್ರಿಟರ್ ಈ ಕಮೆಂಟ್ಸ್ ನ ಬಿಟ್ಟು ಬೇರೆ ಎಲ್ಲದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಗೊತ್ತಾಯ್ತಲ್ಲ. ಅದನ್ನ ಮಾತ್ರ ಅದು ಎಕ್ಸಿಕ್ಯೂಟ್ ಮಾಡೋಕೆ ಕನ್ಸಿಡರ್ ಮಾಡಲ್ಲ ಕಮೆಂಟ್ಸ್ ನ. ಈ ಪೈಥಾನ್ ಅಲ್ಲಿ ನಾವು ಕಮೆಂಟ್ಸ್ ನ ಈ ಹ್ಯಾಶ್ ಸಿಂಬಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಮೊದಲು ಹ್ಯಾಶ್ ಬರೆದು ಅದಾದ್ಮೇಲೆ ಏನೇನ್ ಬರೀತೀವಿ ಅದೆಲ್ಲ ಕಮೆಂಟ್ ಅಂತಾನೆ. ಎಲ್ಲಿ ನಾವು ಹ್ಯಾಶ್ ಬರೀತೀವಿ ಅಲ್ಲಿಂದ ಆ ಲೈನ್ ಅಲ್ಲಿ ಎಂಡ್ ವರೆಗೂ ಕಂಪ್ಲೀಟ್ ಅದು ಒಂದು ಕಮೆಂಟ್ ಅಂತ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಪೈಥಾನ್ ಅಲ್ಲಿ ನಾವು ಕಮೆಂಟ್ ನ ಹ್ಯಾಶ್ ಸಿಂಬಲ್ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಹ್ಯಾಶ್ ಸಿಂಬಲ್ ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ ಇವಾಗ. ಸಿ ಪ್ರೋಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಈ ಪ್ರೋಗ್ರಾಮ್ ನೀವು ನೋಡಬಹುದು, ಇಲ್ಲಿ ನಾನು ಎಕ್ಸಾಂಪಲ್ ಪ್ರೋಗ್ರಾಮ್ ಅಂತ ಬರ್ದಿದ್ದೀನಿ. ಇಲ್ಲಿ ಮೊದಲು ಹ್ಯಾಶ್ ಅಂತ ಬರ್ದಿದ್ದೀನಿ. ಇದರಿಂದ ಏನ್ ಗೊತ್ತಾಗುತ್ತೆ ಪ್ರೋಗ್ರಾಮರ್ಗೆ, ಬೇರೆಯವ್ರು ನೋಡೋವರೆಗೂ ಈಸಿಯಾಗಿ ಅರ್ಥ ಆಗುತ್ತೆ, ಓಕೆ ಇಲ್ಲಿ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಅಂತ ಬರೀತಾ ಇದ್ದಾರೆ ಅಂತ. ಇಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಅಡಿಷನ್ ಆಫ್ 2 ನಂಬರ್ಸ್ ಅಂತ ಬರೆದ್ರೆ ಕೆಳಗಡೆ ಏನ್ ಮಾಡ್ತಾ ಇದ್ದೀವಿ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ಒಂದು ಕಮೆಂಟ್. ಇದು ಇಂಟರ್ಪ್ರಿಟರ್ ಇದನ್ನ ಎಕ್ಸಿಕ್ಯೂಟ್ ಮಾಡಲ್ಲ, ಇದು ಬಿಟ್ಟು ಬೇರೆ ಲೈನ್ಸ್ ಮಾಡುತ್ತೆ. ಅದೇ ರೀತಿ ನೋಡಿ, ಮಧ್ಯದಲ್ಲೂ ಸಹ ನಾವು ಕಮೆಂಟ್ ಲೈನ್ ನ ಕೊಡಬಹುದು. ಇಲ್ಲಿ ನಾನು ಕೊಟ್ಟಿದ್ದೀನಿ r is equal to num1 plus num2 ಬರ್ದಿದ್ದೀನಿ. ಅದೇ ಲೈನ್ ಅಲ್ಲಿ ಹ್ಯಾಶ್ ಆಡಿಂಗ್ 2 ನಂಬರ್ಸ್ ಅಂತ ಬರ್ದಿದ್ದೀನಿ. ಅಂದ್ರೆ ಈ ಹ್ಯಾಶ್ಗೂ ಮೊದಲು ಇರೋದೆಲ್ಲ ಇಂಟರ್ಪ್ರಿಟರ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲಿ ಹ್ಯಾಶ್ ಬಂದ ತಕ್ಷಣ ಇದಾದ್ಮೇಲೆ ಆ ಲೈನ್ ಅಲ್ಲಿ ಎಂಡ್ ವರೆಗೂ ಏನೇನ್ ಬರೀತೀವಿ ಅದೆಲ್ಲ ಕಮೆಂಟ್ ಲೈನ್, ಅರ್ಥ ಆಯ್ತಲ್ಲ. ಇದರಿಂದ ನೋಡಿ, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಈ ಲೈನ್ ಅಲ್ಲಿ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೇನ್ ಮಾಡ್ತಾ ಇದೀವಿ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಆಡಿಂಗ್ 2 ನಂಬರ್ಸ್ ಅಂತ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇದ್ದಾಗ ಈ ರೀತಿ ಬರೆಯೋದ್ರಿಂದ ಬೇರೆಯವ್ರಿಗೆ ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದೀವಿ ಅಂತ. ಫ್ರೆಂಡ್ಸ್, ಇದು ಇಂದಿನ ವಿಡಿಯೋದಲ್ಲಿ ನಾವು ಕೀವರ್ಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಐಡೆಂಟಿಫೈರ್, ವೇರಿಯಬಲ್ಸ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಮತ್ತೆ ಕಮೆಂಟ್ ಅಂದ್ರೆ ಏನು, ಅದಕ್ಕೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ, ಇದರ ಬಗ್ಗೆ ತಿಳ್ಕೊಂಡಿದೀವಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೌಟ್ ಇದ್ರು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಇದನ್ನ ಲೈಕ್ ಮಾಡಿ ಹಾಗೂ ಇದನ್ನ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.